ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಈ ಬಿಲ್ಡಿಂಗ್ ಏನಕ್ಕಪ್ಪ ತೋರಿಸ್ತಾ ಇದ್ದೀನಿ ಅಂತಂದರೆ, ಯಾರಿಗೆಲ್ಲ ತುಮಕೂರಲ್ಲಿ ಪಿ ಜಿ ನನಗೆ ಸೆಟ್ ಆಗ್ತಿಲ್ಲ, ನಾನು 7K ಕೊಡ್ತಾ ಇದ್ದೀನಿ, ಊಟ ಸರಿ ಇಲ್ಲ, ಬಿಸಿನೀರು ಬರ್ತಿಲ್ಲ, ಫ್ರೀ ವೈಫೈ ಇಲ್ಲ, ಮತ್ತು ಹೈಜಿನಿಕ್ ಆಗಿಲ್ಲ, ಮತ್ತು ಬಾತ್ರೂಮ್ ಟಾಯ್ಲೆಟ್ಸ್ ಎಲ್ಲ ಚೆನ್ನಾಗಿಲ್ಲ ಅಂತ ಹೇಳೋರಿಗೆ ಇದೊಂದು ಒಳ್ಳೆ ಪಿ ಜಿ ನಾನು ಹೇಳ್ತಾ ಇರೋದು. ಎಲ್ಲನೂ ಫೆಸಿಲಿಟೀಸ್ ಇಲ್ಲಿ ಸಿಗುತ್ತೆ, ಊಟನೂ ಚೆನ್ನಾಗಿರುತ್ತೆ, ಎಲ್ಲನೂ ಇದಿರುತ್ತೆ. ಆ್ಯಕ್ಚುಲಿ ಇದು ನನ್ನ ಫ್ರೆಂಡ್ ಅವ್ರ ಹಸ್ಬೆಂಡ್ ಅವರು ಓಪನ್ ಮಾಡಿರೋದು. ಇಲ್ಲಿ ನಾನು ಮೇನ್ ಹೇಳ್ತಾ ಇದ್ದೀನಿ ನೋಡಿ, ಸಿಂಗಲ್ಸ್ಗೆ ಬಂದ್ಬಿಟ್ಟು 6K ತಗೋತಾರೆ. ಸಿಂಗಲ್ ಅಂತ ಅಂದರೆ ಒಂದು ರೂಮಲ್ಲಿ ಒಬ್ಬರೇ ಇರೋವಂಥದ್ದು. ಅದೇ ಇಬ್ಬರು ಇರ್ತೀವಿ ಅಂತಂದರೆ 5500 ತಗೋತಾರೆ. ಮೂವರು ಇರ್ತೀವಿ ಅಂತಂದರೆ 5000 ತಗೋತಾರೆ. ಅಂದರೆ ಒಬ್ಬರಿಂದ ಬಂದ್ಬಿಟ್ಟು 5000. ಇಲ್ಲ ನಾವು ಗ್ರೂಪಾಗೆ ಒಂದು 4 ಮೆಂಬರ್ಸ್ ಇರ್ತೀವಿ ಅಂತ ಅಂದರೆ 4700 ತಗೋತಾರೆ. ಇದ್ರ ಅಡ್ರೆಸ್ ಬಂದ್ಬಿಟ್ಟು ನಾನು ಹೇಳ್ತಿರೋದು ತುಮಕೂರಲ್ಲಿ ವಾಲ್ಮೀಕಿ ನಗರ್ 4th ಕ್ರಾಸ್ 4th ಮೇನ್ SIT ಕಾಲೇಜ್ ಆಪೋಸಿಟಲ್ಲಿ ರಿಲಯನ್ಸ್ ಡಿಜಿಟಲ್ ಬ್ಯಾಕ್ ಸೈಡ್ ಈ ಬಿಲ್ಡಿಂಗ್ ಕಾಣಿಸುತ್ತೆ ನೋಡಿ. ತುಂಬಾ ಚೆನ್ನಾಗಿದೆ ಬಿಲ್ಡಿಂಗ್ ನೋಡೋದಕ್ಕಂತೂ. ಹಾಗೆ ಪಿ ಜಿ ರೂಮ್ಸ್ ಆಗಿರ್ಬೋದು, ಪಿ ಜಿ ಹಾಲ್ಸ್ ಆಗಿರ್ಬೋದು, ಬಾತ್ರೂಮ್ಸ್ ಆಗಿರ್ಬೋದು. ಆಮೇಲೆ ನಮಗೆ ಬಟ್ಟೆ ಒಕ್ಕೊಳೋದಕ್ಕಾಗಲ್ಲ ಅಂತ ಹೇಳಿದ್ರೆ ವಾಷಿಂಗ್ ಮಿಷಿನು ಇಲ್ಲಿ ಫೆಸಿಲಿಟೀಸ್ ಇದೆ. ವಾಷಿಂಗ್ ಮಿಷಿನ್ಗೆಲ್ಲ ನಾವು ಹಾಕಲ್ಲ ಅಂತಂದರೂ ಬಟ್ಟೆ ಒಗೆಯೋದಕ್ಕೆ ಮೇಲೆಗಡೆ ಬಂಡೆ ಆಗಿರ್ಬೋದು ಎಲ್ಲನೂ ಅದ್ರ ಸಾಧ್ಯತೆ, ಅದ್ರ ಫೆಸಿಲಿಟೀಸ್ ಎಲ್ಲ ಮಾಡಿಕೊಡ್ತಾರೆ. ಆಮೇಲೆ ಇಲ್ಲಿ ಊಟದ ವಿಷಯಕ್ಕೆ ಬಂದರೆ ನಾವು ಮಂತ್ಲಿ ಒಂದ್ಸಲ ಚಿಕನ್ ಇರುತ್ತೆ, ಆಮೇಲೆ ವೀಕ್ಲಿ ಒಂದ್ಸಲ ಎಗ್ ರೈಸ್ ಇರುತ್ತೆ, ಆಮೇಲೆ ಈವ್ನಿಂಗ್ ಟೈಮು ಮತ್ತು ಮಾರ್ನಿಂಗ್ ಟೈಮು ಟೀ ಕಾಫಿ ಎರಡೂ ಇರುತ್ತೆ. ಆಮೇಲೆ ಊಟ ಬಂದ್ಬಿಟ್ಟು ಡೈಲಿ ಡಿಫ್ರೆಂಟ್ ಆಗಿ ಟಿಫನ್ ಇರುತ್ತೆ. ಮಧ್ಯಾಹ್ನದ ಹೊತ್ತೂ ಅಷ್ಟೇ ಬರೀ ತಿಳಿ ಸಾರು ಅನ್ನ ಕೊಡ್ತಾರೆ. ಬಟ್ ಇಲ್ಲಿ ಡಿಫ್ರೆಂಟ್ ಆಗಿ ಪಪ್ಪು ಆಗಿರ್ಬೋದು, ತರಕಾರಿ ಸಾಂಬಾರು ಎಲ್ಲ ರೀತಿಯೂ ಮಾಡ್ತಾರೆ. ನೈಟ್ ಟೈಮು ಅಷ್ಟೇ. ನೈಟ್ ಟೈಮಲ್ಲಿ ಟೈಮಲ್ಲಿ ಚಪಾತಿ ಮತ್ತು ಮುದ್ದೆ, ಹಪ್ಪಳ ಈ ಥರ ಎಲ್ಲ ಡಿಫ್ರೆಂಟ್ ಆಗೇ ಕೊಡ್ತಾರೆ. ಒಂದ್ಸಲ ಈ ಪಿ ಜಿಗೆ ವಿಸಿಟ್ ಮಾಡಿ, ರೂಮ್ಸ್ ಎಲ್ಲ ನೋಡಿ. ರೂಮ್ಸ್ ಎಲ್ಲ ಹೈಜಿನಿಕ್ ಆಗೇ ಇದ್ದಾವೆ. ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ. ಫ್ರೆಶ್ ಏರು ಎಲ್ಲ ಸಿಗುತ್ತೆ. ಬೇರೆ ಪಿ ಜಿ ಎಲ್ಲ ಅಂತಾರೆ ಗೋಡನ್ ಥರ ಇರುತ್ತೆ, ಬಟ್ ಇಲ್ಲಿ ಆ ಥರ ಎಲ್ಲ ಬಾಲ್ಕನಿ ಆಗಿರ್ಬೋದು, ವಿಂಡೋಸ್ ಆಗಿರ್ಬೋದು ಎಲ್ಲ ಜಾಸ್ತಿ ಇದ್ದಾವೆ. ಆಮೇಲೆ ನೀವು ಕಬೋರ್ಡ್ಸು ಅವೆಲ್ಲ ನೋಡ್ತಿರ್ಬೋದು, ಮಿರಾರು ಕಬೋರ್ಡ್ಸ್ ಆಗಿರ್ಬೋದು, ಆಮೇಲೆ ಕಿಚನ್ ರೂಮ್ಸ್ ಆಗಿರ್ಬೋದು ನೋಡಿ ತುಂಬಾ ಚೆನ್ನಾಗಿದ್ದಾವೆ. ಕಬೋರ್ಡ್ಸು ಸಿಂಗಲ್ಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ, ಅವ್ರವ್ರ ಮನೆ ಥರ ಫೀಲ್ ಮಾಡ್ಕೋಬೋದು. ಅದೇ ಇಲ್ಲ ಗ್ರೂಪಾಗೆ ಇರ್ತೀವಿ ಅಂತಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಥರ, ದೊಡ್ಡ ಫ್ಯಾಮಿಲಿ ಥರನೇ ಇರ್ಬೋದು. ನೋಡಿ ಒಂದ್ಸಲ ವಿಸಿಟ್ ಮಾಡಿ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು. ಆಮೇಲೆ ಮೇಯ್ನ್ ಬಂದ್ಬಿಟ್ಟು ಹೆಣ್ಮಕ್ಳು ಪಿ ಜಿ ಅಲ್ವಾ ಇದು, ಇಲ್ಲಿ ಸೇಫ್ಟಿ ಇರುತ್ತಾ ಹಂಗೆ ಹಿಂಗೆ ಅಂದ್ಕೋಬೋದು. ತುಂಬಾ ಸೇಫ್ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿಯಾಗಿ ಜೆಂಟ್ಸ್ನ ಅಲೋ ಮಾಡಲ್ಲ. ಯಾವುದೇ ತಂದೆ ತಾಯಿಗಾಗಲಿ ಹೆಣ್ಮಕ್ಳನ್ನ ಎಲ್ಲರೂ ಹೊರಗಡೆ ಕಳಿಸ್ಬೇಕಂದ್ರೆ ತುಂಬಾ ಭಯ ಇರುತ್ತೆ. ಸೊ ಅದೇ ರೀತಿಯಾಗಿ ಹಾಸ್ಟೆಲ್ಗೆ ಹಾಕ್ತಾರೆ. ಹಾಸ್ಟೆಲ್ ಬದಲು ಪಿ ಜಿಸ್ಗೆ ಈ ಪಿ ಜಿ ಸೇಫ್ ಆಗಿರುತ್ತೆ. ದಯವಿಟ್ಟು ನನ್ನ ವಿಡಿಯೋ ನೋಡೋರು ಯಾರೆಲ್ಲ ಪಿ ಜಿಗೆ ನಾನು ಜಾಯ್ನ್ ಆಗಬೇಕು, ಇಲ್ಲ ನಮ್ಮ ರಿಲೇಷನಲ್ಲಿ ಜಾಯಿನ್ ಮಾಡ್ತಾರೆ, ಹಾಗೆ ನನ್ನ ಮಕ್ಕಳನ್ನ ಜಾಯಿನ್ ಮಾಡಬೇಕು ಅಂದವರು ನನ್ನ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಇಷ್ಟ ಆದವರು. ಹಾಗೆ ಯೂಟ್ಯೂಬೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ತುಂಬ ಥ್ಯಾಂಕ್ ಯು ನನ್ನ ವಿಡಿಯೋ ನೋಡೋರಿಗೆ. ಹಾಗೆ ಇಲ್ಲಿ ಫುಲ್ ವಿಡಿಯೋ ನೋಡಿ. ಲಾಸ್ಟಲ್ಲಿ ನಾನು ಅವ್ರ ಅಡ್ರೆಸ್ ಆಗಿರ್ಬೋದು, ಅವರು ಯೂಟ್ಯೂಬ್ ಐ ಡಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಐ ಡಿ ಆಗಿರ್ಬೋದು, ಹಾಗೆ ಅವ್ರ ನಂಬರು ನಾನೆಲ್ಲ ನಿಮಗೆ ತೋರಿಸ್ತೀನಿ. ಒಂದ್ಸಲ ಕಾಲ್ ಮಾಡಿ ಅವ್ರಿಗೆ, ಅವರು ಡೀಟೇಲಾಗಿ ಹೇಳ್ತಾರೆ. ಇಲ್ಲ ನಿಮಗೆ ಹೇಳೋದು ಸಮಾಧಾನ ಆಗಿಲ್ಲ ಅಂತ ಅಂದರೆ ಡೈರೆಕ್ಟಾಗಿ ಹೋಗಿ ಆ ಪಿ ಜಿನ ವಿಸಿಟ್ ಮಾಡಿ ಬನ್ನಿ. ಒಂದ್ಸಲ ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ನನ್ನ ವಿಡಿಯೋ ನೋಡೋರಿಗೆ ತುಂಬ ಥ್ಯಾಂಕ್ ಯು. ಇದೇ ರೀತಿಯಾಗಿ ನಿಮ್ಮ ಸಪೋರ್ಟ್ ನಮಗಿರಲಿ. ನಿಮಗೆ ಯೂಸ್ ಆಗುವಂತಹ ಯೂಸ್ಫುಲ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ.